ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖಂಡರುಗಳೇ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನನ್ನ ಪ್ರೀತಿಯ ನೌಕರ ಬಂಧುಗಳೇ, ಇವತ್ತು ಈ ಒಂದು ಹೋರಾಟ ಯಾವ ಕಾರಣಕ್ಕೆ ಹೋರಾಟವನ್ನ ನಾವು ಹಮ್ಮಿಕೋಬೇಕಾಯಿತು, ಈ ಹೋರಾಟ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬಹಳ ವಿವರವಾಗಿ ತಮ್ಮ ಮುಂದೆ ಮುಚ್ಚಿಟ್ಟಿದ್ದಾರೆ. ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನಮ್ಮ ಸಾರಿಗೆ ಸಚಿವರುಗಳಿಗಾಗಲಿ ಗಮನ ಸೆಳೆಯಬೇಕು, ನಮ್ಮ ಬೇಡಿಕೆ ಈಡೇರಿಸಿಕೊಳ್ಬೇಕು ಅಂತನ್ನುವಂಥ ಸಾಂಕೇತಿಕ ಮತ್ತು ಶಾಂತಿಯುತ ಗಾಂಧಿ ಮಾರ್ಗದ ಹೋರಾಟಗಳಿಂದ ಮುಂದೆ ಬರ್ತಾ ಇದ್ದೀವಿ. ಬಹುಶಃ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರುವ ಹಾಗೆ ರಾಜ್ಯ ಸರ್ಕಾರಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳ್ತಾ ಇಲ್ಲ. ವಾಟ್ ನೆಕ್ಸ್ಟ್? ನಾವು ಉಗ್ರ ಹೋರಾಟಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕಳಿಸಬೇಕಾಗಿದೆ. ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಗಳು ಯಾವುದೇ ಹಬ್ಬ ಹರಿದಿನಗಳೆನ್ನದೇ ಹಗಲು ರಾತ್ರಿ ಈ ನಾಡಿನ ಸೈನಿಕರಂತೆ ಸೇವೆ ಮಾಡುತ್ತಿರುವಂತಹ ನೌಕರರಿಗೆ ಕೆಲಸಕ್ಕೆ ತಕ್ಕ ಸಂಬಳ ಸಿಗ್ತಾ ಇಲ್ಲ ಅನ್ನೋದು ಭಾಗಶಃ ಈ ನಾಡಿನ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಗೊತ್ತಿದೆ. ನಾವು ಈ ಮಣ್ಣಿನ ಮಕ್ಕಳು, ಈ ನಾಡಿನ ರೈತರ ಮಕ್ಕಳು, ಅಹಿಂದ ಸರ್ಕಾರ, ಜನಪರ ಸರ್ಕಾರ ಅಂತ ಹೇಳಿರುವಂತ ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕೆ ಈ ಬಡ ಕಾರ್ಮಿಕರ ಮೇಲೆ ನಿಮಗೆ ದಯ ಬರ್ತಾ ಇಲ್ವಾ? ಈ ನೌಕರರ ಹೆಸರಿನಲ್ಲಿ ಟಿಕೆಟ್ ದರವನ್ನ 15% ಹೆಚ್ಚಿಗೆ ಮಾಡಿ ಈ ನಾಡಿನ ಸಾರ್ವಜನಿಕರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡಿದ್ರಿ. ಆದ್ರೆ ಇವತ್ತು ಸಾರಿಗೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ಕೇವಲ 3% ಸಂಬಳ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತೀರಾ. ಏನು ಅಷ್ಟೊಂದು ಕೇವಲವಾಗಿ ನಾವು ಕೆಲಸ ಮಾಡ್ತಾ ಇಲ್ವೋ? ನಿಮ್ಗೆ ಗೊತ್ತಿದೆ, ನಮ್ಮ ಮತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಗಳ ಕುಟುಂಬಸ್ಥರು ಮತ್ತು ನಮ್ಮ ನೆರೆಹೊರೆಯವರು ಸೇರಿ ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಇವತ್ತು ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದೀರಾ. ಬಹುಶಃ ಈ ದೇಶದಲ್ಲಿ ಎಲ್ಲಾ ಕಡೆಯೂ ಸಹ ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ. ಆದರೆ ಕರ್ನಾಟಕದಲ್ಲಿ ನಿಮಗೆ ಆಡಳಿತದ ಚುಕ್ಕಾಣಿ ಕೊಟ್ಟಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಅಧಿಕಾರ ಕೊಡಲು ಗೊತ್ತಿದೆ, ಮತದಾನದ ಮುಖಾಂತರ ಅಧಿಕಾರ ಕಿತ್ತುಕೊಳ್ಳಲು ಗೊತ್ತಿದೆ. ಆದ್ದರಿಂದ ಚುನಾವಣಾ ಪೂರ್ವ ತಾವೇನು ಪ್ರಣಾಳಿಕೆ ಭರವಸೆ ಕೊಟ್ಟಿದ್ರಿ, ಅದನ್ನ ಈಗ ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಅಂದು ಚುನಾವಣಾ ಪೂರ್ವ ಪ್ರಣಾಳಿಕೆ ಕೊಟ್ಟಿರೋದಕ್ಕೆ ನಿಮ್ಮನ್ನು ಗೆಲ್ಲಿಸಿದ್ದೀವಿ. ಸ್ಥಳೀಯ ಚುನಾವಣೆ ನಡೆಸುವ ಮುನ್ನ ನಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂತ ಮಾತು ಹೇಳಬೇಕಾಗುತ್ತೆ.